ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗ್ನಲ್ಲಿ ನಯಾಗರ ಫಾಲ್ಸ್ಗೆ ಅಂತ ಹೋಗಿ ಅಲ್ಲೆಲ್ಲ ಕ್ಲೋಸ್ ಆಗಿ ಜಾತ್ರೆ, ಆಮೇಲೆ ಮತ್ತೆ ಹಿಂದೆ ಬರ್ತಾ ಫೋರಮ್ಗೆ ಹೋಗಿ ಬರೋಣ ಅಂತ ಹೋಗಿ ಹಿಂದೆ ಬಂದಿದ್ವಿ. ಸೊ ಅದಾದಮೇಲೆ ಸ್ಕೂಲ್ ಕೂಡ ಹೋಗಿದ್ದೆ. ಸ್ಕೂಲಿಂದ ಬಂದಮೇಲೆ ಅವತ್ತೊಂದು ದಿವಸ ರಾಗಿಗುಡ್ಡದಲ್ಲಿ ಜಾತ್ರೆ ಇದೆ. ನಯಾಗರ ಫಾಲ್ಸ್ನಲ್ಲಿ ಜಾತ್ರೆ ಥರ ನಮಗೆ ಸಿಗಲಿಲ್ಲ ಅಲ್ವಾ. ಅಟ್ಲೀಸ್ಟ್ ಈ ರಾಗಿಗುಡ್ಡದಲ್ಲಿ ಜಾತ್ರೆ ನಡೀತಾ ಇದೆ ಇವಾಗ, ಹನುಮ ಜಯಂತಿ ಅಂತ. ಅದಕ್ಕಾದರೂ ಹೋಗಿ ಬರೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸರಿ ಆಯಿತು ಬಿಡಿ, ಅಪ್ಪ ಅಮ್ಮನೂ ಇದ್ದಾರೆ, ಮಕ್ಕಳು ಇದ್ದಾರೆ ಅಂತ ಹೊರಡೋ ಟೈಮ್ನಲ್ಲಿ ಅಲ್ಲೇ ಮಹದೇಶ್ವರ ದೇವಸ್ಥಾನಕ್ಕೆ ಏನೋ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಈ ಥರ ಸುಂದರವಾಗಿ ಇದೆಲ್ಲ ಫುಲ್ಲು ಕ್ರಿಯೇಟ್ ಮಾಡಿರೋದು. ದೇವಸ್ಥಾನನೇ ಇಲ್ಲ ಇಲ್ಲಿ, ಅಂದರೆ ದೇವಸ್ಥಾನ ಒಳಗಡೆ ಇದೆ ಇನ್ನು. ಸೊ ಅದ್ರ ಮುಂದೆ ಇರೋ ಜಾಗದಲ್ಲೆಲ್ಲ ಈ ಥರ ನೀಟಾಗಿ ಡೆಕೋರೇಷನ್ ಮಾಡಿ ಇಟ್ಟಿದ್ರು. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತಲ್ವ. ಸೊ ಹೋಗ್ತಾ ಇದ್ದೀವಿ, ದಾರಿನಲ್ಲಿನೇ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಳಿದ್ಬಿಟ್ಟು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಅನಂತರ ನಾವು ಮುಂದೆ ಹೋದ್ವಿ. ಇಲ್ಲಿ ನಾವು ಹೋಗಿದ್ದು ನಾಳೆಗೆ ಫಂಕ್ಷನ್ ಇತ್ತು. ಇಲ್ಲೂ ಕೂಡ ಹನುಮ ಜಯಂತಿನ ಮಾಡ್ತಾಯಿದ್ರು. ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು. ಹಾಗಾಗಿ ಏನೋ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ದೇವರನ್ನ ತಂದು. ಹಾಗಾಗಿ ಇಷ್ಟೆಲ್ಲ ಹೋಮ ಹವನಗಳು ಹಿಂದಗಡೆ ದೇವಸ್ಥಾನದಲ್ಲಿ ನಡೆದಿತ್ತು. ಇದು ಕೂಡ ಒಂದು ಹನುಮನ ದೇವಸ್ಥಾನವೇ. ಹಾಗಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನ ಆಗಿರೋದ್ರಿಂದಾನೇ ಇಲ್ಲೂ ಕೂಡ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮನುಷ್ಯನ ಜೀವನನೇ ಅಷ್ಟು ಅಲ್ವಾ, ನಾವು ಅಂದ್ಕೊಂಡಿದ್ದೇ ಒಂದು ಆಗದೇ ಒಂದು ಅಂತಾರಲ್ಲ, ಹಾಗೆ ನಾವು ಎಲ್ಲಿಗೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಲ್ಲಿಗೂ ಹೋಗಿ ಮುಟ್ತೀವಿ. ಸೊ ಈ ರೀತಿಯಾಗಿ ಎಲ್ಲ ನಾವು ಅಂದ್ಕೊಂಡಾಗೆ ಆಗಿಬಿಟ್ರೆ ಭಗವಂತ ಅಂತ ಏನಕ್ಕೆ ಇರ್ತಾನೆ, ಅವನ ಪ್ರಾರ್ಥನೆ ಅಂತ ಏನಕ್ಕೆ ಮಾಡಬೇಕು, ಎಲ್ಲ ನಮಗೆ ಬೇಕಾಗಿದ್ದೇ ಕೊಟ್ಬಿಟ್ರೆ ನಾವು ಅವನನ್ನೇ ಮರೆತು ಬಿಡ್ತೀವಿ ಅಂತ ಅವನಿಗೂ ಡೌಟೇನೋ. ಸೊ ಹಾಗಾಗಿನೇ ನಮ್ಮನ್ನ ಯಾವಾಗಲೂ ಕಷ್ಟದಲ್ಲಿ ಇಟ್ಟು ಅವ್ನು ಜಪ ಮಾಡೋ ಥರ ಅವ್ನು ನೋಡ್ಕೋತಾ ಇರ್ತಾನೇನೋ ಅಂತ ಒಮ್ಮೊಮ್ಮೆ ನಂಗೆ ಫೀಲ್ ಆಗುತ್ತೆ. ಸೊ ಎನಿವೆ, ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇತ್ತು. ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಮಾಡಿದರು. ಅವರು ಫೋಟೋ ತಗೋಬೋದು ಅಂತ ಹೇಳಿದ್ರು. ಎಲ್ಲೂ ಫೋಟೋ ತಗೋಬೇಡಿ ಇಂದ ಕಡೆ ನಾನು ಮೊಬೈಲ್ನ ಓಪನ್ ಮಾಡೋದೇ ಇಲ್ಲ. ಹೊರಗಡೆ ಮಾತ್ರನೇ ತೆಗೆದು ನಾನು ಒಳಗಡೆಯಿಂದ ಹಾಗೆ ಬರ್ತೀನಿ. ಕದ್ದು ಮುಚ್ಚಿ ತೆಗಿಯೋಣ, ಇನ್ನೊಂದೇನೋ ಮಾಡೋಣ ಅಂತ ಹೇಳಿ ಮಾಡಿಲ್ಲ. ಯಾಕೆಂದರೆ ಒಂದು 2-3 ಸರಿ ಹಂಗೆ ಮಾಡಿ ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ವೀಡಿಯೋನೇ ಮಿಸ್ ಆಗಿದ್ದಿದೆ ನನಗೆ. ಹಳೆ ವೀಡಿಯೋ ಯಾವುದಾದ್ರೂ ಇದ್ದರೆ ನೋಡಿದ್ರೆ ನಾನು ಅದನ್ನು ಹೇಳಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇಲ್ಲ ಲಾಂಗ್ ವ್ಯೂವರ್ಸ್ ಆಗಿದ್ದರೆ ಖಂಡಿತ ಗೊತ್ತಿರುತ್ತೆ. ಸೊ ಹಾಗಾಗಿ ಅಂಥ ಕೆಲಸಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನೋಡಿಕೊಂಡು ಮತ್ತೆ ಕಾರ್ ಹತ್ಕೊಂಡು ರಾಗಿಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಜಾತ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇದ್ದರು. ಜಾತ್ರೆ ನಡೀತಾ ಇತ್ತು. ಹಾಗಾಗಿ ಫಸ್ಟು ನಮ್ಮಪ್ಪ ಮೊದಲು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ನೀವು ಏನು ಬೇಕಾದರೂ ಶಾಪಿಂಗ್ ಮಾಡೋರಂತೆ, ನಡೀರಿ ನಾನು ಒಂದು ಕಡೆ ಕೂತ್ಕೊಂಡ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಸರಿ, ಇಬ್ಬರಿಗೂ ವಯಸ್ಸಾಗಿದೆ ಪಾಪ, ಮೊದಲಷ್ಟು ಶಕ್ತಿ ಇಲ್ಲ ಇವಾಗ, ಎಲ್ಲ ಕಡೆ ಜೋರಾಗಿ ಓಡಾಡೋ ಅಷ್ಟು ಅಂತ ಹೇಳಿ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸಿದ್ವಿ. ದರ್ಶನ ಮಾಡಾದಮೇಲೆ ಅವ್ರನ್ನ ಒಂದೊಂದು ಕಡೆ ಕೂರಿಸಿ ನಮ್ಮಪ್ಪನ ಆಮೇಲೆ ನಾವು ಶಾಪಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಅಲ್ಲಿಂದ ಶಾಪಿಂಗೆಲ್ಲ ಮುಗಿಸಿದ್ವಿ. ಸೊ ನಮ್ಮಮ್ಮ ಈ ಗೊಂಬೆ ತಗೋ, ಚಾರ್ವಿಗೆ ಗೊಂಬೆ ತಗೋ ಅಂತ ಎಲ್ಲೋದ್ರೂ ಹೇಳ್ತಾ ಇರ್ತಾರೆ. ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ಏನೂ ಇಲ್ಲ. ಮನೇಲಿರೋ ಸಾಫ್ಟ್ ಟಾಯ್ ಜೊತೆನೇ ಅವಳು ಆಟ ಆಡಲ್ಲ. ನಮ್ಮ ರಾಘು ಆದರೂ ಅಷ್ಟೇ, ಚಾರ್ವಿ ಆದರೂ ಅಷ್ಟೇ, ಮನೇಲಿರೋ ಯಾವ ಆಟ ಸಾಮಾನು ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ತಿನ್ನೋಕೆ ಏನಾದರೂ ಕೊಡಿಸಿದ್ರೆ ತಿನ್ಬಿಡ್ತಾರೆ, ಅಲ್ಲಿ ಆಟ ಆಡದಿದ್ರೆ ಆಟ ಆಡ್ಬಿಡ್ತಾರೆ, ಮನೆಗೆ ಬಿಡ್ತಾರೆ. ಯಾವ ಆಟದ ಸಾಮಾನು ತಗೊಡು ಅಂತ ತುಂಬ ಫೋರ್ಸ್ಫುಲಿ ಏನೂ ಕೇಳಲ್ಲ. ನಮ್ಮ ರಾಘು ಗನ್ ಕೇಳ್ತಾನೆ. ಮನೆಯಲ್ಲೇ ಒಂದು 7-8 ಗನ್ ಇದೆ, ಎಲ್ಲ ಹಾಳು ಮಾಡಿದ್ದಾನೆ. ಸೊ ಹಾಗಾಗಿ ಅಲ್ಲೂ ಅದಕ್ಕೆ ಆಟ ಮಾಡ್ದ. ನಾನು ಬೇಡವೇ ಬೇಡ, ಖಂಡಿತ ಬೇಡ ಅವನಿಗೆ ಅಂತ ಹೇಳಿ ಸ್ಟಾಪ್ ಮಾಡಿಸಿ ಗನ್ ಕೊಡಿಸ್ಲಿಲ್ಲ. ಇನ್ನು ಆ್ಯಸ್ ಯೂಶ್ವಲ್ ಮಣಿ ಸರಗಳು, ಬೇರೆ ಸರಗಳೆಲ್ಲ ಇದ್ದು. ಬಟ್ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಹೆಣ್ಮಕ್ಳಿರೋ ಮನೆಯಲ್ಲಿ ಸರ, ಒಡವೆ, ಬಳೆ ಇವೆಲ್ಲ ಇರಲೇಬೇಕಲ್ವ. ಯಾವಾಗಲೂ ಚಿನ್ನದ್ದೇನೆ ಹಾಕಿ ನಾವೆಲ್ಲಿಗೂ ಕಳ್ಸೋಕ್ಕಾಗಲ್ಲ. ಸೊ ಮಕ್ಕಳಿಗೆ ಒಂದು ಫಂಕ್ಷನ್ನು, ಏನಾದರೂ ಒಂದು ಟ್ರೆಡಿಷನಲ್ ಡ್ರೆಸ್ ಹಾಕಿದಾಗ ಸ್ಕೂಲ್ಗೂ ಕೂಡ ಬೇಕಾಗುತ್ತೆ ಅಂತ ಹೇಳಿ ಒಂದಷ್ಟು ಸರಗಳನ್ನ ನಾನು ಶಾಪಿಂಗ್ ಮಾಡಿದೆ. ಅವತ್ತೇ ನಮ್ಮ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರೋವಂಥ ಆಂಟಿ ಇದ್ದಾರಲ್ಲ, ಅವ್ರ ಮಗಂದು ಮದುವೆ ಇತ್ತು. ಆ ಮದುವೆಗೂ ಕೂಡ ಹೋಗಿ ಮುಗಿಸ್ಕೊಂಡು ಆನಂತರ ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಏನೋ ಸ್ವಲ್ಪ ಫಿನಾನ್ಷಿಯಲಿ ನಮಗೆ ಅಮೌಂಟ್ ಬೇಕಾಗಿತ್ತು ಏನಕ್ಕೋ. ಸೊ ಊರಿಗೆ ಬಂದು ಸ್ವಲ್ಪ ಅಲ್ಲೂ ಕೂಡ ಒಂದಷ್ಟು ಒಡವೆ ಮೇಲೆ ಟಾಪಪ್ ತೊಗೊಳ್ಳೋದಿತ್ತು. ಆಲ್ರೆಡಿ ನಾವು ಊರಲ್ಲಿ ಒಡವೆ ಇಟ್ಟಿದ್ವಿ, ಪ್ಲೆಡ್ಜ್ ಮಾಡಿದ್ವಿ. ಅದ್ರ ಮೇಲೇ ಒಂದು ಸ್ವಲ್ಪ ಟಾಪಪ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನೀನು ಬರ್ತೀಯಾ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ನಾನು ರಜಾ ಹಾಕಿ ಅವತ್ತು ಬಂದೆ. ಆಗ ಮೋಸ್ಟ್ಲಿ ಡಿಸೆಂಬರ್ 2ನೇ ತಾರೀಕು ಅನಿಸುತ್ತೆ. ಅಲ್ಲಿಂದ ಬಂದು ಮತ್ತೆ ಮಗನ ಹೋಮ್ ವರ್ಕ್ ಮಾಡಿಸಿ ಕೈ ಮುಗಿದ್ಬಿಟ್ಟು ಅವತ್ತಿನ ದಿನಾನ ಎಂಡ್ ಮಾಡಿಬಿಟ್ವಿ. ಮತ್ತು ನಾನು ಶುಕ್ರವಾರ ಸ್ಕೂಲ್ಗೆ ಹೋಗಿದ್ದು ಬಂದೆ. ಜೋಬ್ ನೋಡಿ, ಹೊಸ ಬಟ್ಟೆ ಜೋಬ್ ನೋಡು ಎಷ್ಟು ಚೆನ್ನಾಗಿದೆ. ನಿಂಗೂ ಇದೆ ನೆಕ್ಸ್ಟು
ಇದ್ ನಿಂದೆ ಕಣೆ, ಜೋಬ್ ಇದೆ ನೋಡು, ಇಲ್ಲೊಂದು ಜೋಬು, ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಜೋಬ್ ಹಾಕೋಬಹುದು, ಇಲ್ಲಿ ನೋಡಿ ಜೋಬು ಹಿಂಗ ಹಾಕೊಳ್ಳೋದು. ಹೊಸ ಬಟ್ಟೆ ನಾಳೆ ನಾಳೆ ನಿಂಗೆ ಬಾಬು ಆಟ ಮಾಡ್ತೀವಲ್ಲ ಬಿಚ್ಚು. ದೂರ ಹೋಗವಾ, ದೂರ ಹೋಗು. ಇಲ್ಲಿ ಬಾ, ಇಲ್ಲಿ ಇಲ್ಲಿ ಸುತ್ತ ಸಾಕು ನಿಂತ್ಕೋಪ್ ಚಾನವೇ. ನೋಡು, ಅಮ್ಮ ನೋಡು, ಆಮೇಲೆ ಇದನ್ನು ಬಾಯಿ ಅಮ್ಮ ಅಮ್ಮನ ನೋಡು, ಹಿಂಗೆ ಹಂಗೆ ಆಡು ಆಡು. ಗುಂಡಿ ಹಾಕಿಲ್ಲ ಇದೆ ನೋಡಿ, ಕ್ಲಿಪ್ ಹಾಕ್ತೀನಿ ನೋಡು. ಮ್ಯಾಮ್ ಈಗ ನೀವು ಫಸ್ಟ್ ರ್ಯಾಂಕ್ ಬರ್ಬೇಕಲ್ಲ, ಇರಿ ಒಂದು ನಿಮಿಷ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಚಾರು ಇದು. ಒಂದು ರೌಂಡ್ ತಿರ್ಗೋ, ಬಾ ಮುಂದೆ ಬಾ ಸ್ವಲ್ಪ. ಮುಂದೆ ಬಾ. ನೀವು ಪಾಕೆಟಲ್ಲಿ ಅದು ಚಾಕ್ಲೇಟ್ ಹಾಕೊಳ್ಳೋಕೆ, ಅದು ಕಾಸು ಹಾಕೊಳ್ಳೋಕೆ. ಈ ಕಡೆ ದುಡ್ಡು, ಈ ಕಡೆ ಚಾಕ್ಲೇಟ್. ಪುಷ್ಪರಾಜ್ ಮಾಡಿದ ಹೇಳು ಜೋರಗಳು. ಪುಷ್ಪ ಪುಷ್ಪ ಪುಷ್ಪರಾಜ್ ಪುಷ್ಪರಾಜ್ ಪುಷ್ಪ 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 ಅಂತ ಹೇಳು. ಬೇಗ ಇಲ್ಲಿ ಕರೆಕ್ಟಾಗಿ ಮಾಡು, ಹೇಳು. ಮಾಡು. ಸಾಕು ಬಿಚ್ಚಿಡು, ಎಲ್ಲರೂ ಹೋಗುವಾಗ ಹಾಕೊಳ್ಳೋದು. ಲಾಸ್ಟ್ ಇಯರು ಏನಿಲ್ಲ, ಜನವರಿನಲ್ಲಿ ತುಂಬ ಒಡವೆಗಳನ್ನ ಬಿಡಿಸ್ಕೊಂಡಿದ್ದೆ. ಈಗ ಮತ್ತೆ ಒಡವೆಗಳು ಪ್ಲೆಡ್ಜ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಎಗೇನ್ ಒಂದಷ್ಟು ಅಮೌಂಟ್ನ ಪ್ಲೆಡ್ಜ್ ಒಂದಷ್ಟು ಗೋಲ್ಡ್ನ ಪ್ಲೆಡ್ಜ್ ಮಾಡಿ ಒಂದು ಸ್ವಲ್ಪ ಅಮೌಂಟ್ ಎತ್ಕೊಂಡು ಏನೋ ಒಂದು ಸ್ವಲ್ಪ ಸಮಸ್ಯೆಗಳಾಗಿತ್ತು, ಅದಕ್ಕೊಂದು ಸ್ವಲ್ಪ ಪೇಮೆಂಟ್ ಎಲ್ಲ ಮಾಡಿದ್ವಿ. ಹಾಗೆಯೇ ಅವತ್ತು ಸಾಟರ್ಡೆ ಆಗಿತ್ತು, ಮೋಸ್ಟ್ಲಿ 5th ಸಾಟರ್ಡೆ, ರಜಾ ಇರಲಿಲ್ಲ. ಹಾಗಾಗಿ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಬಂದಾದಮೇಲೆ ಒಂದು ಸ್ವಲ್ಪ ಬೇಜಾರಾಗಿದ್ದೆ ನಾನು. ಹಾಗಾಗಿ ನನ್ನ ಸಿಸ್ಟರು ಕಬ್ಬನ್ ಪಾರ್ಕ್ನಲ್ಲಿ ಸ್ವಲ್ಪ ಹೂವುಗಳ ಮೇಳ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಎಗೇನ್ ನನ್ನ ಹಸ್ಬೆಂಡ್ ಊರಿಗೆ ಹೋಗಬೇಕಿತ್ತು, ಮತ್ತೆ ಬಾ ಅಂತ ಕರೆದ್ರು. ಬಟ್ ನನಗೆ ಯಾಕೋ ಹೋಗೋ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಇಲ್ಲಪ್ಪ ನಾನು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಗೂ ಹೋಗಿದ್ದಾರಲ್ಲ, ಮಗುನ ಒಬ್ಬಳನ್ನ ಕಳಿಸ್ಬಿಡಿ, ಇವನು ನಿನ್ನ ಮಗನ್ನ ಕರ್ಕೊಂಡು ಬನ್ನಿ, ಹೊರಗಡೆ ಹೋಗಿ ಬರೋಣ, ಒಂದು ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಮಕ್ಕಳನ್ನ ಕರ್ಕೊಂಡು ಕಬ್ಬನ್ ಪಾರ್ಕ್ಗೆ ಹೋದ್ವಿ, ಹೂಗಳು ನೋಡೋಣ ಅಂತ. ರಶ್ಶೇ ಇತ್ತು, ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ರಶ್ ಇತ್ತು. ಬಟ್ ನೋಡೋಕ್ಕೆ ಮಕ್ಕಳೆಲ್ಲ ಖುಷಿಪಟ್ಟರು, ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ಬಾಲಭವನದಲ್ಲಿ ಒಂದು ಸ್ವಲ್ಪ ಎಲ್ಲ ಗೇಮ್ಸ್ಗಳಿಗೂ ಅಮೌಂಟ್ ಕಡಿಮೆ ಇರುತ್ತೆ. ನಾವು ಬಜೆಟ್ನಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇನ್ನೆಲ್ಲೋ ಹೋದ್ರೂ ಸೊ ಪುಟ್ಟಿ ಬೇರೆ ಹಿತ್ಲಿಲ್ವಲ್ಲ, ಸೊ ಇನ್ನೆಲ್ಲೋ ರೆಸಾರ್ಟಲ್ಲಿ ಇಲ್ಲಿ ಹೋಗೋದು ಬೇಡ. ಆಮೇಲೆ ನಮ್ಗೆ ಟೈಮ್ ಕೂಡ ಇರಲಿಲ್ಲ. ನಾವು ಇಬ್ಬರು ಮಕ್ಕಳನ್ನೋ ಬಸ್ಸಲ್ಲೋ ಅಥವಾ ಆಟೋದಲ್ಲೋ ಕರ್ಕೊಂಡು ಹೋಗೋದು ಅಂದರೆ ಅಷ್ಟು ಈಸಿ ಅಲ್ಲ. ನಾವು ಟ್ರಾವೆಲ್ ಫ್ರೆಂಡ್ಲಿ ಕೂಡ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ಹತ್ರ ಇರೋ ಪ್ಲೇಸ್ ಚೂಸ್ ಮಾಡ್ಕೊಂಡ್ವಿ. ಎಲ್ಲ ರೀತಿಯಲ್ಲೂ ನಮಗಿದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಚೂಸ್ ಮಾಡ್ಕೊಂಡು ಹೋದ್ವಿ. ಫ್ಲವರ್ ಶೋ ನೋಡಿದ್ವಿ. ಅದಾದಮೇಲೆ ಬಾಲಭವನಗೆ ಹೋದ್ವಿ. ಆ ಬಾಲಭವನದಲ್ಲೂ ಕೂಡ ಗೇಮ್ಸ್ಗಳೆಲ್ಲ ಆಟ ಆಡಿದ್ರು ಮಕ್ಕಳು. ಹಾಗೆಯೇ ಒಂದಷ್ಟು ಡ್ಯಾನ್ಸ್ ಮಾಡೋದು ಇದು ಎಲ್ಲ ಇತ್ತು, ಅದನ್ನು ನೋಡಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು. ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅನಂತರ ನಾವೇನು ತಿನ್ನಲಿಲ್ಲ, ಆರಾಮಾಗಿ ಮಕ್ಕಳು ಆಟ ಆಡ್ಕೊಳ್ಳಿ ಅಂತ ಒಂದು ಕಡೆ ಕೂತ್ಕೊಂಡು ಬಿಟ್ಟಿದ್ವಿ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಒಂದಷ್ಟು ಪಾರ್ಕಲ್ಲಿತ್ತಲ್ಲ ಅಲ್ಲೂ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು. ಸೊ ಅನಂತರ ನಾವು ಅಲ್ಲಿಂದ ಐಸ್ ಕ್ರೀಮ್ಸ್ ತಿಂದ್ಕೊಂಡು
ನಾವು ಮತ್ತು ಅಲ್ಲಿಂದ ಹೊರಟು ಬಿಟ್ವಿ. ಯಾಕೆಂದರೆ ತುಂಬ ಟೈಮ್ ಆಗಿಬಿಡುತ್ತೆ. ಮತ್ತೆ ನಾಳೆ ಸ್ಕೂಲ್ಗೆ ಹೋಗಬೇಕು. ಇರೋದೊಂದು ಸಂಡೇನೂ ಇದೇ ಥರ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನಮಗೆ ನಾಳೆ ಹೋಗಿ ವರ್ಕ್ ಮಾಡೋಕ್ಕೆ ಮೂಡಿರಲ್ಲ. ಸೊ ವಿತಿನ್ 5 o'clock ಮನೆಗೆ ಹೊರಟೋಗ್ಬಿಡೋಣ. ಸ್ವಲ್ಪ ರಿಲ್ಯಾಕ್ಸೇಷನ್ನು ಮಾಡಬೇಕು. ಇಲ್ಲಾಂದರೆ ಅಂದರೆ ವಾರ ಪೂರ್ತಿ ದುಡ್ದಿರ್ತೀವಿ, ಮತ್ತು ಭಾನುವಾರನೂ ಮಲ್ಕೊಂಡು ನಿದ್ದೆ ಮಾಡ್ದಿರ ಮನೆ ಕೆಲಸಗಳನ್ನು ಎಲ್ಲ ಹಾಗೆ ಬಿಟ್ಟಿರ್ತೀವಿ. ದೇವ್ರ ಮನೆಯಿಂದ ಹಿಡಿದು ಅಡುಗೆ ಮನೆಯಿಂದ ಎಲ್ಲ ಡೀಪ್ ಕ್ಲೀನಿಂಗು, ಬಾತ್ರೂಮಿಂದ ಹಿಡಿದು ಎಲ್ಲ ಇರೋ ಸಂಡೇನೇ ಮಾಡಬೇಕು. ಸೊ ಈ ಸಂಡೇನೇ ನಾವು ಹೊರಗಡೆ ಹೋಗ್ಬಿಟ್ರೆ ಹೇಗೆ ಅಂತ ಹೇಳಿಬಿಟ್ಟು ಮತ್ತು 5 ಗಂಟೆ ಒಳಗಡೆ ಎಲ್ಲ ಮನೆಗೆ ಬಂದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಸ್ ಯೂಶ್ವಲ್ ಸೋಮವಾರಕ್ಕೆ ಹೇಗೆ ರೆಡಿ ಆಗಬೇಕು ಹಾಗೆ ರೆಡಿ ಆಗಬೇಕಲ್ವ, ಹಾಗಾಗಿ ಬಂದುಬಿಟ್ವಿ. ಆ ಕಡೆ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು. ಹಾಗೆ ಎಲ್ಲೋ ದೇವಸ್ಥಾನ ಇದೆ, ಅಲ್ಲಿ ಒಂದು ಸ್ವಲ್ಪ ಅಮ್ಮ ಏನೋ ಸ್ವಲ್ಪ ದೇವ್ರದ್ದು ಶಾಸ್ತ್ರ ಎಲ್ಲ ನಂಬ್ತಿರ್ತಾರೆ. ಸೊ ಹಾಗಾಗಿ ಏನೋ ಕೇಳಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಯಾವುದೋ ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂತ ಇದೆ, ಗೊತ್ತಿಲ್ಲ ಎಲ್ಲೋಗಿದ್ರು ಅಂತ. ದೇವಸ್ಥಾನಕ್ಕೆ ಹೋದರು. ನನ್ನ ಪಾಪನ ಚಾರ್ವಿನ ಕರ್ಕೊಂಡು ಹೋಗಿದ್ಲು. ಸಕ್ಕತ್ತಾಗಿ ಹಿಂಸೆ ಕೊಟ್ಲಂತೆ. ಕಾರಲ್ಲಿ ಹೋಗಿರಲಿಲ್ಲ ಅವರು, ಬಸ್ಸಲ್ಲಿ ಹೋಗಿದ್ರು. ಬಸ್ಸಲ್ಲಿ ಒಂದು ಚೂರು ಸೀಟ್ ಇರಲಿಲ್ವಂತೆ. ಫುಲ್ಲು ನಿಂತ್ಕೊಂಡು ಅವಳನ್ನೂ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಆಮೇಲೆ ಆಟೋದಲ್ಲೆಲ್ಲ ಹೋಗಿದ್ದಾರೆ. ಸೊ ಹೇಗೋ ಮಾಡಿ ಅವ್ರ ಊರಿಗೆ ಹೋಗಿ ಸೊ ಈ ರೀತಿಯಾಗಿ ಅವರೊಂದು ಕಡೆ ನಾನೊಂದು ಕಡೆ ಮಕ್ಕಳನ್ನ ಇಬ್ಬರನ್ನೂ ಒಬ್ಬೊಬ್ಬರ ಕಡೆ ಕರ್ಕೊಂಡು ಸುತ್ತಾಡಿಸಿದ್ದಾಯಿತು. ಸೊ ಈ ರೀತಿಯಾಗಿತ್ತು. ಸೊ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.